ಈ ಒಂದು ಸಮಾರಂಭದ ಏನು ಬೆಂಚುಗಳನ್ನ ಮತ್ತು ಡೆಸ್ಕ್ಗಳನ್ನ ವಿತರಣೆ ಮಾಡುವಂತ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶಂಕರ್ ಅವರೇ, ಮುಳಬಾಗಲ್ ರೋಟರಿ ಸೆಂಟ್ರಲ್ನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರರವರೇ, ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮೆಲ್ಲ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಲಿ ಮುಳಬಾಗಲ್ ತಾಲೂಕಿನ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆದಂಥ ಶ್ರೀ ಸಾಮೇಗೌಡ್ರೆ, ನಮ್ಮ ಆತ್ಮೀಯರು, ಹಿರಿಯ ವಕೀಲರು ಎಲ್ಲ ಕೂಡ ಒಳ್ಳೆಯ ಕಾರ್ಯಗಳಲ್ಲಿ ಕೈ ಜೋಡಿಸುವಂತ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಆತ್ಮೀಯರು, ಈ ಸಮಾರಂಭದಲ್ಲಿ ಏನು ಈ ಪರಿಕರಗಳನ್ನ ನೀಡೋದಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಪ್ರಭಾಕರ್ ಅವರೇ, ಮಾಜಿ ಅಧ್ಯಕ್ಷರಾದಂಥ ರಮೇಶ್ ರವರೇ, ಬಹಳ ಜನ ಇದ್ದಾರೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ಈ ಭಾಗದ ಎಲ್ಲ ಮುಖಂಡರೇ, ಆತ್ಮೀಯ ಪತ್ರಕರ್ತ ಮಿತ್ರರೇ, ಈಗ ತಾನೇ ಆಗಮಿಸಿರ್ತಕ್ಕಂಥ ಗಡ್ಡೂರು ಮತ್ತು ಬ್ಯಾಡರಹಳ್ಳಿ ಸ್ನೇಹಿತರೆ, ಬಹಳ ಸಂತೋಷವಾದಂತ ದಿನ. ಯಾಕೆಂತಂದ್ರೆ ಮಣಿಘಟ್ಟ ಮಿಟ್ಟ ಈಗ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶ. ಏನು ಮಣಿಘಟ್ಟ ಮಿಟ್ಟಕ್ಕೆ ಕೂಗಳತೆಯಲ್ಲೇ ಆಂಧ್ರ ಪ್ರದೇಶದ ಗಡಿ ಭಾಗ ಕೂಡ ಇದೆ. ಗಡಿ ಭಾಗದ ಒಂದು ಜಿಲ್ಲೆಯ ಗಡಿ ಭಾಗದ ಹಳ್ಳಿಯಾದಂತ ಇಲ್ಲಿ ಬಹಳಷ್ಟು ಮೂಲ ಸೌಕರ್ಯಗಳ ಕಡಿಮೆ ಇದೆ. ಅಂತ ಒಂದು ಇದರಲ್ಲಿ ಏನು ಅನೇಕ ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಒಳ್ಳೆಯ ಒಂದು ವಿದ್ಯಾರ್ಥಿಗಳಿದ್ದಾರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ, ಮೊದಲಿಗೆ ನಮ್ಮ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಉಪಾಧ್ಯಾಯರಿದ್ದಾರೆ ಅವರನ್ನು ಮತ್ತು ಊರಿನ ಜನರನ್ನು ಕೂಡ ನಾನು ಶ್ಲಾಘಿಸಬೇಕಾಗ್ತದೆ. ಯಾಕೆಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ನಾವು ಮಕ್ಕಳನ್ನ ರಿಟೈನ್ ಅಂದ್ರೆ ಇಟ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಏನು ನಾವು ಆತ್ಮಾವಲೋಕನ ಮಾಡ್ಬೇಕಾಗ್ತದೆ. ಇವತ್ತು ಎಲ್ಲರೂ ಹೇಳ್ತಾರೆ ಏನು 94,000 ಶಾಲೆಗಳು ಮುಚ್ಚಿದೆ, ಎಲ್ಲ ಕಡೆ ಇನ್ನೂ ಮುಚ್ಚುತ್ತಾ ಇವೆ, ಎಲ್ಲ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಎಲ್ಲರೂ ಕೂಡ ಮಾತಾಡ್ತಾರೆ. ಇದಕ್ಕೆ ಕಾರಣ ಹುಡುಕ್ಬೇಕಾಗ್ತದೆ. ಯಾತಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸ್ತಾ ಇಲ್ಲ, ಯಾತಕ್ಕಾಗಿ ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ? ಸರ್ಕಾರ ಅನೇಕ ಶಾಲೆಗಳನ್ನ ತೆಗೆಯೋದ್ರಲ್ಲಿ ಉತ್ಸುಕವಾಗಿದೆಯೋ ಹೊರತು ಆ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಹಿಂದೆ ಬಿದ್ದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಖಾಸಗಿ ಸಂಸ್ಥೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತು ಅನೇಕ ಉಪಾಧ್ಯಾಯರು ಕೂಡ ಸರ್ಕಾರಿ ಶಾಲೆಯಲ್ಲಿ ನುರಿತ ಉಪಾಧ್ಯಾಯರಿದ್ದಾರೆ, ಆದರೆ ಅವರ ಸೇವೆಯನ್ನ ಬಳಸ್ಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಏನು ಖಾಸಗಿ ಶಾಲೆಗಳು ನಿಜಾನೇ ಖಾಸಗಿ ಶಾಲೆಗಳಿಗೆ ಹಣ ಕೊಟ್ಟು ಹೋಗ್ಬೇಕಾಗ್ತದೆ, ಹೋದ್ರೂ ಕೂಡ ಖಾಸಗಿ ಶಾಲೆಗಳಲ್ಲಿ ಉತ್ತಮವಾದಂತ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ಗಮನಿಸಿದ್ದೀರಿ. ಖಾಸಗಿ ಶಾಲೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಖಾಸಗಿ ಶಾಲೆ ನಡೆಸೋದು ಯಾವ ರೀತಿ ಅಂತಂದ್ರೆ ಒಂದು ತೂಗ ಹಾಕಿರೋ ತಂತಿ ಮೇಲೆ ನಡೆಯೋ ರೀತಿ ಇರ್ತದೆ. ಅದನ್ನ ಬಲ್ಲವರೇ ಬಲ್ಲ ಬೆಲ್ಲದ ಸವಿಯ ಅಂತ ಯಾವ ವ್ಯಕ್ತಿ ಖಾಸಗಿ ಶಾಲೆ ನಡೆಸ್ತಾ ಇದ್ದಾನೋ ಅವನಿಗೆ ಗೊತ್ತಿರುತ್ತೆ ಆ ಕಷ್ಟ, ಬೇರೆ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಕೂಡ
ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಬೆಳಿಬೇಕು. ಅದನ್ನ ಮಾಡಬೇಕಾದ್ರೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ನಮ್ಮ ರೋಟರಿ ಸಂಸ್ಥೆ ಏನಿದೆ ಇದು ಬಹಳ ಕಾರ್ಯೋನ್ಮುಖವಾಗಿದೆ. ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಬೇಕಾಗಿದೆಯೋ ಅಲ್ಲೆಲ್ಲ ಕೂಡ ನಮ್ಮ ರೋಟರಿ ಸಂಸ್ಥೆ ಆ ಒಂದು ಸಹಕಾರವನ್ನ ಕೊಡ್ತಾ ಬಂದಿದೆ. ಅದೇ ರೀತಿ ಇವತ್ತು ನಿಮ್ಮ ಮಣಿಗಟ್ಟು ಮಿಟ್ಟ ಶಾಲೆಗೆ ಡೆಸ್ಕ್ಗಳನ್ನ ಬೆಂಚ್ಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ದಾನಿಗಳ ಒಂದು ಸಹಾಯದಿಂದ. ನಮ್ಮ ಮಿತ್ರರಾದಂತ ಪ್ರಭಾಕರ್ ಅವರು ಈ ಭಾಗದ ನಿಮ್ಮ ಗೊಲ್ಲಳ್ಳಿ ಸೇರಿದಂತವ್ರು, ಇವರು ಈ ಭಾಗದಲ್ಲಿ ಮತ್ತು ಏನು ಬರಿಕೂರು ಹೋಬಳಿನಲ್ಲಿ ಅನೇಕ ರೀತಿಯಾದಂತ ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೇನೆ ಮೊನ್ನೆ ತಾನೇ ಗೊಲ್ಲಳ್ಳಿಯಲ್ಲಿ ಸುಮಾರು 18 ವಾಸಗಳನ್ನ ಇವರು ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಕೂಡ ಏನು ಮಕ್ಕಳು ಕೆಳಗೆ ಕೂತ್ಕೋತಾ ಇರೋದು ಚೆನ್ನಾಗಿಲ್ಲ ಅಂತ ಹೇಳಿ ಡೆಸ್ಕ್ಗಳನ್ನ ಇವತ್ತು ವಿತರಿಸ್ತಾ ಇದ್ದಾರೆ. ಹೆಬ್ನಿಯಲ್ಲಿ ಕೂಡ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ಅವರು ಎಲ್ಲ ರೀತಿಯ ಸೌಕರ್ಯಗಳನ್ನ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಸೈಕಲ್ಗಳನ್ನ ರೋಟರಿ ಸಹಯೋಗದೊಡನೆ, ರೋಟರಿ ಸಹಯೋಗ ಅಂದ ತಕ್ಷಣನೇ ಪೂರ್ತಿ ಹಣ ರೋಟರಿ ಹಾಕೊಳ್ಳಲ್ಲ. ಅದು ಕೂಡ ಕೆಲವರು ಕಾಮೆಂಟ್ ಮಾಡಿದ್ದಾರೆ, ಕೊಡೋದು ರೋಟರಿಯಿಂದ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಂತ. ಅರ್ಧ ಅವ್ರು ಕೊಟ್ರೆ ಅರ್ಧ ಇವ್ರು ಕೊಡ್ಬೇಕು. ಬಾಯಿಗೆ ನಾಲ್ಗೆ ಇಲ್ಲ ಅಂತೇಳಿ ಏನೇನೋ ಮಾತಾಡಬಾರ್ದು. ಏನಿದೆ ಅದು ವಾಸ್ತವಾಂಶ ಮಾತಾಡಬೇಕು. ಈಗ ರೋಟರಿ ಸಂಸ್ಥೆ ಅಧ್ಯಕ್ಷರಿದ್ದಾರೆ, ರೋಟರಿ ಸಂಸ್ಥೆ ನಿಕಟಪೂರ್ವ ಅಧ್ಯಕ್ಷರಿದ್ದಾರೆ. ನಾವೂ ಕೂಡ ಮುಳಬಾಗಿಲಿನಲ್ಲಿ ರೋಟರಿ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ನಾನು ಅಧ್ಯಕ್ಷನಾಗಿದ್ದ. ಈ ಒಂದು ಮುಳಬಾಗಿಲಿನಲ್ಲಿ ಮೊದಲಿದ್ದಂತ ರೋಟರಿ ಸಂಸ್ಥೆ ಮುಚ್ಚಿತ್ತು. ಅದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರವೀಂದ್ರ ಅವರು ನನ್ನ ಮೇಲೆ ಒತ್ತಡ ಹಾಕಿದಾಗ ನನ್ನ ಶಾಲೆಯಲ್ಲೇ 4-5 ವರ್ಷ ರೋಟರಿ ಸಂಸ್ಥೆನ ನಡೆಸ್ಕೊಂಡು ಬಂದೆ. ತದನಂತರ ನಮ್ಮ ಇವರು ಅವರು ಫೂಲ್ಚಂದ್ ಅವರು, ಇವತ್ತು ಅವ್ರನ್ನ ನೆನೆಸ್ಕೋಬೇಕಾಗ್ತದ ನಾವು. ಫೂಲ್ಚಂದ್ ಅವರು ಒಂದು ಉಚಿತವಾದಂತ ಒಂದು ನಿವೇಶನವನ್ನ ಮುಳಬಾಗ್ಲಲ್ಲಿ ಕೊಟ್ಟಿದ್ರು. ಆ ಒಂದು ಉಚಿತ ನಿವೇಶನದಲ್ಲಿ ನಮ್ಮ ಸ್ನೇಹಿತರ ಎಲ್ಲರ ಜೊತೆ ಒಳ್ಳೆ ಇದನ್ನ ಇಟ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕಟ್ಸಿರ್ತಕ್ಕಂಥದ್ದು. ಇವತ್ತು 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಅನ್ನ ಅಲ್ಲಿ ಕಟ್ಸಿದೀವಿ ನಮ್ಮ ರೋಟರಿ ಎಲ್ಲರ ಸಹಕಾರದಿಂದ. ಇದನ್ನ ಕಟ್ಸಿದವನು ಕೂಡ ನಾನು ರಮೇಶ್ ಅವರು, ರವೀಂದ್ರ ಅವರು. ಯಾತಕ್ಕಾಗಿ ಇವೆಲ್ಲ ಮಾಡ್ತೀವಿ ಅಂದ್ರೆ ಈ ರೋಟರಿ ಸಂಸ್ಥೆ ಅನ್ನೋದು ಯಾವ ರೀತಿ ಅಂತಂದ್ರೆ ಯಾವ ವ್ಯಕ್ತಿಗೆ ಸಹಾಯ ಬೇಕಾಗ್ತದೋ, ಕಟ್ಟ ಕಡೆಯ ಸಹಾಯ ಬೇಕಾಗಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಸಹಾಯ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು ಈ ರೋಟರಿ ಸಂಸ್ಥೆ. ಇದು ರಾಜಕೀಯ ಸಂಸ್ಥೆ ಅಲ್ಲ. ಪರಂಪರಾನುಗತವಾಗಿ ನಾನೇ ಅಧ್ಯಕ್ಷನಾಗಿರ್ಬೇಕು, ನಾನೇ ಏನೋ ಆಗಿರ್ಬೇಕು ಅನ್ನೋದು ಇಲ್ಲಿಲ್ಲ. ಇಲ್ಲಿ ಪ್ರತಿ ವರ್ಷ ಕೂಡ ಹೊಸ ನಾಯಕತ್ವವನ್ನ ಹುಟ್ಟಾಕ್ತಕ್ಕಂತ ಒಂದು ಸಂಸ್ಥೆ ಈ ರೋಟರಿ ಸಂಸ್ಥೆ. ನೋಡಿ, ಈಗ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಅದೇ ರೀತಿ ಈಗ ನಮ್ಮ ಶಂಕರ್ ಅವರು ಕೂಡ. ಇದು ಒಂದು ಅವರ ನಾಯಕತ್ವಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಜವಾಬ್ದಾರಿ. ಆ ನಾಯಕತ್ವ ತಗೊಂಡು ಸುಮ್ಮನೆ ಮನೇಲಿದ್ರೆ ಸಾಕಾಗಲ್ಲ. ನಾಯಕತ್ವ ತಗೊಂಡಿದ್ದಾರೆ. ಈಗಾಗಲೇ ಇದು 2ನೇ ಪ್ರಾಜೆಕ್ಟ್. ಈ ತಿಂಗಳಲ್ಲಿ ಇದು 2ನೇ ಪ್ರಾಜೆಕ್ಟ್. ಮತ್ತೆ ಒಂದು ಕ್ರಿಮಿಟೋರಿಯಂ ಮಾಡಬೇಕು ಅಂತ ಹೊರಟಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚ ಆಗ್ತದೆ. ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಕ್ರಿಮಿಟೋರಿಯಾ ಇಲ್ಲ. ಅನಾಥ ಶವಗಳೆಲ್ಲಾದ್ರೂ ಸತ್ರೆ ಅದನ್ನ ಉಳೋಕ್ ಜಾಗ ಇಲ್ಲ, ಮತ್ತೆ ಯಾರು ಇದು ಬರೋದಿಲ್ಲ ಅಂತ ಅವರನ್ನ ಇಲ್ಲಿ ಸುಟ್ಟು ಒಂದು ಇದನ್ನ ಮಾಡೋದಕ್ಕೋಸ್ಕರ ಮುಕ್ತಿಧಾಮವನ್ನ ಮಾಡಕ್ ಕೊಟ್ಟಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ನಮ್ಮ ಸಹಕಾರ ಕೂಡ ಈ ವಿಚಾರದಲ್ಲಿ ಪೂರ್ಣವಾಗಿರ್ತದೆ. ಇದನ್ನ ಆದಷ್ಟು ಬೇಗ ನೀವು ಜಾರಿ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರನ್ನ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಹಾಗೇನೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ತೋರಿಸಿದ್ರು, ಬಂಗ್ಲಾ ಶಾಲೆ ಅಂತ. ಬಹಳ ಒಳ್ಳೆ ಹೆಸರಿರ್ತಕ್ಕಂಥ ಶಾಲೆ. ಅದು ಇವಾಗ ಶಿಥಿಲವಾಗಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಶಾಲೆಯನ್ನ ನವೀಕರಿಸಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದಾರೆ. ಇದು ಕೂಡ ಬಹಳ ಒಳ್ಳೆ ರೀತಿಯಾದಂತ ಬೆಳವಣಿಗೆ. ರೋಟರಿಯಲ್ಲಿ ರಾಜಕೀಯ ಇಲ್ಲ.
ರೋಟರಿಯಲ್ಲಿ ಜಾತಿ ಇಲ್ಲ, ರೋಟರಿಯಲ್ಲಿ ಸಮುದಾಯ ಇಲ್ಲ. ಎಲ್ಲ ಜಾತಿಯವರು ಜನಗಳಿಗೆ ಸಹಾಯ ಮಾಡಕ್ ಬರ್ತಾ ಇರ್ತಕ್ಕಂಥದ್ದು ಈ ರೋಟರಿ ಸಂಸ್ಥೆ. ಇಲ್ಲಿ ಬರೋದು ಏನಕ್ಕೆ ಅಂತಂದ್ರೆ ನಾವು ಸಹಾಯ ಮಾಡೋದಿಕ್ಕೆ, ನಮ್ಮ ಜೋಬ್ನಿಂದ ಕೈ ಹಾಕಿ ದುಡ್ಡು ಕೊಟ್ಟು ಸಹಾಯ ಮಾಡೋದಕ್ಕೆ ಬರೋದು. ಇಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ನಾನು ಮೊದಲಿಂದ ಕೂಡ ಅಷ್ಟೇನೆ, ರೋಟರಿ ಸಂಸ್ಥೆನಲ್ಲಿ ರಾಜಕೀಯ ತರಬೇಡಿ, ಇಲ್ಲಿ ಬರೀ ಸೇವೆನೇ ಒಂದು ಗುರಿ ಆಗಿರ್ಬೇಕು ಅಂತ ಮೊದಲಿಂದಾನು ನಾನು ಹೇಳ್ತಾ ಬಂದಿದ್ದೀನಿ. ಬಹುಶಃ ನಿಮ್ಗೆ ನಾನು ಎಲ್ಲ ಸ್ನೇಹಿತರಿಗೂ ಹೇಳೋದಿಕ್ ಬಯಸ್ತಾ ಇದ್ದೀನಿ, ನನಗೆ ಬೇಕು ಅಂತಿದ್ರೆ ನಾನು 5, 6, 10 ವರ್ಷ ಅಧ್ಯಕ್ಷನಾಗೇ ಇರ್ಬೋದಾಗಿ. ನಾನು ಬಿಟ್ಕೊಟ್ಟೆ. ಏನು ನನಗೆ ಹೇಳಿದ್ರು, ಇಲ್ಲ ಇರಿ, ಇನ್ನೂ ಒಂದು ವರ್ಷ ಇರಿ, ನೀವು ಇರಿ ಅಂತ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ನಾನು ಹೇಳಿದೆ, ಇದು ಯಾರಪ್ಪನ ಸೊತ್ತು ಅಲ್ಲ ರೋಟರಿ. ಇಲ್ಲಿ ನಾಯಕತ್ವ ಹುಟ್ಟಾಕ್ಬೇಕು, ನಾಯಕರನ್ನ ಬೆಳೆಸಬೇಕು. ಅದು ನಮ್ಮ ರೋಟರಿ ದೃಷ್ಟಿ, ನಮ್ಮ ಗುರಿ. ಯಾಕಂದ್ರೆ ಯಾರ್ಯಾರಲ್ಲಿ ಯಾವ ರೀತಿಯಾದಂತ ಒಂದು ಅದೃಶ್ಯವಾದಂತ ಒಂದು ಶಕ್ತಿ ಇರ್ತದೋ ಅದನ್ನ ನಾವು ನೋಡಿರಲ್ಲ. ಈಗ ಶಂಕರ್ ನೋಡಿ, ಶಂಕರ್ ಬಂದ ತಕ್ಷಣ ಇಷ್ಟೆಲ್ಲ ಪ್ರಾಜೆಕ್ಟ್ ಆಗ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಏನೋ ಬರ್ತಾರೆ, ಅವ್ರ ಬಿಸ್ನೆಸ್ ನೋಡ್ಕೊಳ್ತಾರೆ, ಹೊರಟೋಗ್ತಾರೆ, ಸುಮ್ನೆ ಮೀಟಿಂಗ್ ಕಾಲ್ ಟು ದಿ ಆರ್ಡರ್ ಅಂತಾರೆ, ಹೊರಟೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಪ್ರತಿಯೊಬ್ಬರು ರೋಟರಿನಲ್ಲೇ ಮುಳುಗು ಹೋಗಿದ್ದಾರೆ. ಇದು ನಿಜಕ್ಕೂ ಕೂಡ ನಮಗೆ ಒಳ್ಳೆ ಶುಭ ಸೂಚನೆ. ಮುಂದಿನ ದಿನಗಳಲ್ಲಿ ಅಷ್ಟೇನೆ ನಮ್ಮ ಪ್ರಭಾಕರ್ ಅವರು ತದನಂತರ ಅಧ್ಯಕ್ಷರಾಗೋರಿದ್ದಾರೆ. ನಾನು ಅವರಲ್ಲಿ ಎಲ್ಲರಲ್ಲಿ ನಾನು ಒಂದು ಕೇಳ್ಕೊಳ್ಳೋದೇನು ಅಂದ್ರೆ, ನೀವು ರೋಟರಿ ಸಂಸ್ಥೆಯನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿ, ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಆಗ್ತದೆ. ಆಮೇಲೆ ಇಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯವನ್ನ ಬೆರೆಸಬೇಡಿ. ಒಬ್ಬೊಬ್ರು ಒಂದೊಂದು ಪಾರ್ಟಿಗೆ ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಒಬ್ರು ಬಿಜೆಪಿ, ಒಬ್ರು ಕಾಂಗ್ರೆಸ್, ಒಬ್ರು JDS, ನಿಮ್ ಮನೆ ಬರ ಏನಾದ್ರು ಮಾಡ್ಕೊಳ್ಳಿ. ಇದ್ರಲ್ಲಿ ಮಾತ್ರ ರಾಜಕೀಯ ತರಬೇಡಿ. ಆಮೇಲೆ ಅವ್ರು ನೋಡಿದ್ರೆ ನನಗಾಗಲ್ಲ, ಇವ್ರು ನೋಡಿದ್ರೆ ನನಗಾಗಲ್ಲ, ಇವೆಲ್ಲ ಕೂಡ ಬೇಕಾಗಿಲ್ಲ. ನಿಮ್ಗೆ ಆಗ್ತದೋ ಇಲ್ಲೋ, ರೋಟರಿ ಸಂಸ್ಥೆನಲ್ಲಿ ನಾವು ಒಳ್ಳೇದಕ್ಕೆ ಕೆಲಸ ಮಾಡ್ಬೇಕು ಅವ್ರ ಜೊತೆ ಸೇರ್ಕೊಂಡು. ಆಗ ನಿಮ್ ದೊಡ್ಡತನ ಅರ್ಥ ಆಗ್ತದೆ. ಅದಲ್ಲದೆ ಆ ರೋಟರಿನಲ್ಲಿ ಅವನ್ ತುಳಿಬೇಕು, ಇವನ್ ತುಳಿಬೇಕು, ಇವನ್ ಇದ್ ಮಾಡ್ಬೇಕು ಅಂತಂದ್ರೆ ಅದ್ ಕೊನೆಗೆ ನಿಮ್ಮನ್ನೇ ತುಳ್ಕೊಂಡ್ಬಿಡ್ತೀರಿ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಏನ್ ಇವತ್ತು ಡೆಸ್ಕ್ಗಳನ್ನ ಎಲ್ಲ ಮಾಡ್ತಾ ಇದಾರೋ ರೋಟರಿ ಸಂಸ್ಥೆಗೆ ಮತ್ತೆ ಪ್ರಭಾಕರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.